ಬಿಗ್ ಬಾಸ್ ಸೀಸನ್ 12ರ ವಿನ್ನರ್ ಗಿಲ್ಲಿ ವಿರುದ್ಧವಾಗಿ ಒಂದು ದೂರನ್ನ ಕೊಡ್ತಾ ಇದ್ದಾರೆ. ಅಂದ್ರೆ ಫಿಲ್ಮ್ ಚೇಂಬರ್ಗೆ ನಿರ್ಮಾಪಕರೋರ್ವರು ಕೊಟ್ಟಿರುವಂತ ಕಂಪ್ಲೇಂಟ್ ಇದೆ. ಏನ್ ಸಮಸ್ಯೆ ಏನಾಗಿರೋದಂತೆ, ಸರ್ಕಾರಿ ಶಾಲೆ H8 ಅನ್ನುವಂತ ಸಿನಿಮಾದ ನಿರ್ಮಾಪಕನಿಂದ ಈಗ ದೂರು ಕೊಟ್ಟಿದ್ದಾರೆ. ಗಿಲ್ಲಿ ನಮ್ಮ ಸಿನಿಮಾದಲ್ಲಿ ಪ್ರಮುಖ ಪಾತ್ರವನ್ನ ಮಾಡಿದ್ದಾರೆ. ಗಿಲ್ಲಿ ಕೇಳದಷ್ಟು ಸಂಭಾವನೆ ಕೊಟ್ಟು ಅವಕಾಶವನ್ನ ಕೊಟ್ಟಿದ್ವಿ. ರಿಯಾಲಿಟಿ ಶೋಗೆ ಗಿಲ್ಲಿ ಹೋಗುವ ಮುನ್ನ ಸಂಭಾವನೆ ಏನಿತ್ತು ಮತ್ತೊಂದು ಅದೆಲ್ಲ ಕೊಡಲಾಗಿದೆ. ಆದರೆ ಈಗ ಗಿಲ್ಲಿ ನಮ್ಮ ಸಿನಿಮಾ ಪ್ರಮೋಷನ್ನಲ್ಲಿ ಪಾಲ್ಗೊಳ್ತಾ ಇಲ್ಲ. ಎಷ್ಟೇ ಕಾಲ್ ಮಾಡಿದ್ರು ಕಾಲ್ ಪಿಕ್ ಮಾಡ್ತಾ ಇಲ್ಲ. ಒಂದು ಸಣ್ಣ ಪೋಸ್ಟ್ ಕೂಡ ಮಾಡಿಲ್ಲ. ಸರ್ಕಾರಿ ಶಾಲೆ H8 ಸಿನಿಮಾ ನಿರ್ಮಾಪಕರು ಈಗ ನಿರ್ಮಾಪಕರ ಸಂಘಕ್ಕೆ ಇಲ್ಲ ಫಿಲ್ಮ್ ಚೇಂಬರ್ಗೆ ದೂರನ್ನ ಕೊಟ್ಟಿದ್ದಾರೆ. ನೋಡಿ ಅಲ್ಲಿ ನೋಡ್ತಾ ಆಮೇಲೆ ಹೇಳಿ ಕೇಳಿಗ ಗಿಲ್ಲಿ ಬಹಳ ಫೇಮಲ್ಲಿದ್ದಾರೆ. ಹಾಗಾಗಿ ಅಂಥ ಫೇಮನ್ನು ಬಳಸ್ಕೊಳ್ಳುವಂಥ ನಿಟ್ಟಿನಲ್ಲಿ ಭಾಳಷ್ಟು ಜನ ಪ್ರಯತ್ನ ಮಾಡ್ತಾರೆ. ನಿರ್ಮಾಪಕರು ಕೇಳ್ತಾ ಇರೋದೇನು ತಪ್ಪಲ್ಲ ಅಂತ ಕಾಣಿಸುತ್ತೆ. ಯಾಕಂತಾರೆ ಸಂಭಾವನೆ ಕೊಟ್ಟಿದ್ದೀವಿ, ಒಂದು ಸ್ವಲ್ಪ ಪ್ರಮೋಷನ್ ಮಾಡಲಿ ಅಂತ ಹೇಳ್ಕೊಂಡು. ಬಟ್ ಈಗ ಅದು ಅವ್ರಿಗೆ ಕಮ್ಯುನಿಕೇಷನ್ ಸರಿಯಾಗಿ ಆಗ್ತಾ ಇಲ್ವೋ ಗಿಲ್ಲಿ ಅವ್ರ ಜೊತೆಗೆ. ಪಾಪ ಅವರಿಗೂ ಈಗ ಸಾವಿರಾರು ಕಾಲ್ ಇರುತ್ತೆ ಪ್ರತಿನಿತ್ಯ. ಕೆಲವ್ರು ಕಾಲ್ ಅಟೆಂಡ್ ಮಾಡ್ಬೋದು, ಕೆಲವ್ರು ಕಾಲ್ ಅಟೆಂಡ್ ಮಾಡದೇ ಇರ್ಬೋದು. ಈ ಥರದ್ದೆಲ್ಲ ಸಮಸ್ಯೆ ಆಗಿರ್ಬೋದು. ಬಹುಶಃ ಕಮ್ಯುನಿಕೇಷನ್ ಸರಿಯಾಗದೆ ಈ ಸಮಸ್ಯೆ ಆಗಿದೆಯೋ ಅಥವಾ ಗಿಲ್ಲಿ ಅವರೇ ಅವ್ರಿಗೆ ಈಗಿರುವಂಥ ಫೇಮು ಭಾಳ ದೊಡ್ಡ ಮಟ್ಟದಲ್ಲಿರುವಂಥ ಕಾರಣಕ್ಕಾಗಿ ಹಳೆ ಸಿನಿಮಾಗಳನ್ನೆಲ್ಲ ಏನಾದ್ರು ನಿರ್ಲಕ್ಷ್ಯ ಮಾಡಿದಾರೋ ಗೊತ್ತಿಲ್ಲ. ಒಟ್ಟಿನಲ್ಲಿ ನಿರ್ಮಾಪಕರಿಗಂತೂ ಈಗ ಇದು ಸಮಸ್ಯೆ ತಂದಿದೆಯಂತೆ. ಒಂದು ಚಿಕ್ಕ ಪೋಸ್ಟ್ ಕೂಡ ಮಾಡ್ತಾ ಇಲ್ಲ ಅಂಥೇಳಿ ಅವರು ಬೇಸರವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಹೇಳಿ ಕೇಳಿ ಗಿಲ್ಲಿ ಅವರಿಗೆಲ್ಲ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಭಾಳ ಫಾಲೋವರ್ಸ್ ಇದ್ದಾರೆ. ಒಂದು ಪೋಸ್ಟ್ ಮಾಡಿದ್ರೆ ಭಾಳ ಅನುಕೂಲ ಆಗ್ತಿತ್ತು, ಅಟ್ಲೀಸ್ಟ್ ಅದನ್ನು ಕೂಡ ಮಾಡ್ತಿಲ್ಲ ಅಂಥೇಳಿ ನಿರ್ಮಾಪಕ ಫಿಲ್ಮ್ ಚೇಂಬರ್ಗೆ ದೂರನ್ನ ಕೊಟ್ಟಿದ್ದಾರೆ. ದೂರು ಕೊಟ್ಟವ್ರು ಏನು ಹೇಳ್ತಿದ್ದಾರೆ ಬನ್ನಿ ಕೇಳೋಣ. H8 ಸಿನಿಮಾ ರಿಲೀಸ್ ಆಗಿದೆ ರಾಜ್ಯಾದ್ಯಂತ. ವಿಷಯ ಏನು ಅಂತಂದರೆ ಕನ್ನಡ ಶಾಲೆಗಳನ್ನು ಉಳಿಸಬೇಕು, ಕನ್ನಡ ಭಾಷೆಯನ್ನು ಬೆಳೆಸಬೇಕು ಅನ್ನೋ ನಿಟ್ಟಿನಲ್ಲಿ ಮಾಡಿರುವಂಥ ಚಿತ್ರ ಸರ್ಕಾರಿ ಶಾಲೆ H8. ಇವತ್ತು ಎಷ್ಟಡೆ 8 ಕಡೆ ಪ್ರೀಮಿಯರ್ ಶೋ ಆಗಿದೆ, 8 ಕಡೆನೂ ಹೌಸ್ಫುಲ್ಲು. ಬಟ್ ಪ್ರತಿಯೊಬ್ಬರೂ ಏನು ಸಾವಿರಾರು ಜನ ಸಿನಿಮಾ ನೋಡಿದ್ದಾರೆ, ಪ್ರತಿಯೊಬ್ಬರು ಇಷ್ಟಪಟ್ಟು ಒಂದು ಕನ್ನಡ ಶಾಲೆ ಬಗ್ಗೆ ತುಂಬ ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ. ಅದ್ರ ಜೊತೆಗೆ ಒಂದು ಸಸ್ಪೆನ್ಸ್ ಥ್ರಿಲ್ಲರ್ ಸಿನಿಮಾ ಅನ್ನೋದು ಪ್ರತಿಯೊಬ್ಬರು ಇಷ್ಟಪಟ್ಟಿದ್ದಾರೆ. ಆದರೆ ಒಂದು ಬೇಸರದ ಸಂಗತಿ ಅಂತಂದರೆ ಸರ್ಕಾರಿ ಶಾಲೆ ನಾವು ಪ್ರತಿನಿಧಿ ಮಾಲ್ತೇಶ್ ಜಗ್ಗೀನ್ ಇದಕ್ಕೆ ಸಂಬಂಧಪಟ್ಟಂಗೆ ಮತ್ತಷ್ಟು ಡೀಟೇಲ್ಸನ್ನು ನೀಡ್ತಾರೆ. ಮಾಲ್ತೇಶ್ ಜಗ್ಗೀನ್, ಈಗ ಪಾಪ ನಿರ್ಮಾಪಕರದ್ದೇನು ಒಂದು ನಿರೀಕ್ಷೆ, ಗಿಲ್ಲಿ ಅವ್ರು ಏನಾದ್ರು ಒಂದು ಪೋಸ್ಟೋ ಪ್ರಮೋಷನಿಗೆ ಬಂದಿದ್ರೆ ಇನ್ನೂ ಅನುಕೂಲ ಅಂತ. ಗಿಲ್ಲಿ ಅವ್ರು ಯಾಕೆ ನಿರ್ಲಕ್ಷ್ಯ ಮಾಡಿದಾರೋ ಗೊತ್ತಿಲ್ಲ. ಏನಾದ್ರು ಕಮ್ಯುನಿಕೇಶನ್ ಸಮಸ್ಯೆ ಆಗಿರೋದೋ ಅಥವಾ ಏನು ಕತೆ ಇದು? ಮಾಲ್ತೇಶ್, ಬಿಗ್ ಬಾಸ್ ಸೀಸನ್ 12ನ ವಿನ್ನರ್ ಗಿಲ್ಲಿ ನಟ ಏನು ಅಂತಂದ್ರೆ ಈಗ ಸಾಕಷ್ಟು ಜನಪ್ರಿಯತೆನ ಹೊಂದಿರತಕ್ಕಂಥವ್ರು, ಅದ್ರಲ್ಲಿ ಅನುಮಾನವೇ ಇಲ್ಲ. ಸಹಜವಾಗಿ ಏನಂತಂದ್ರೆ ಅವರು ಈ ಹಿಂದೆ ಆಕ್ಟ್ ಮಾಡಿದಂತಹ ಸಿನಿಮಾಗಳ ತಂಡಗಳ ಒಂದು ಬೇಡಿಕೆ ಏನಂತಂದ್ರೆ ಅವ್ರು ಈ ಸಂದರ್ಭದಲ್ಲಿ ಅವ್ರಿಗೆ ಸಾಕಷ್ಟು ಜನಪ್ರಿಯತೆ ಇದೆ, ಒಂದಿಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡ್ಬೋದು ಅವ್ರು ಆಕ್ಟ್ ಮಾಡಿರ್ತಕ್ಕಂಥ ಸಿನಿಮಾಗಳ ಬಗ್ಗೆ. ಸೊ ಅದ್ರ ಬಗ್ಗೆ ಒಂದಿಷ್ಟು ಮಾತಾಡಿದ್ರೆ ಸಿನಿಮಾಗಳಿಗೆ ಸಹಾಯ ಆಗುತ್ತೆ ಅನ್ನೋಂಥ ನಿಟ್ಟಿನಲ್ಲಿ ಈಗ ಚಿತ್ರತಂಡಗಳು ಮೊರೆ ಹೋಗ್ತಾ ಇರ್ತಕ್ಕಂಥದ್ದು. ಅದರಲ್ಲಿ ಪ್ರಮುಖವಾಗಿ ಸರ್ಕಾರಿ ಶಾಲೆ H8 ಸಿನಿಮಾದಲ್ಲೂ ಕೂಡ ಗಿಲ್ಲಿ ನಟಿಸಿದ್ದಾರೆ, ಒಂದು ದಿನ ಆಕ್ಟ್ ಮಾಡಿದ್ದಾರೆ ಅನ್ನೋಂಥ ಮಾಹಿತಿ ಇರ್ತಕ್ಕಂಥದ್ದು. ಸೊ ಹೀಗಾಗಿ ಅವರು ಫಿಲಂ ಚೇಂಬರ್ಗೆ ದೂರು ಕೊಟ್ಟಿರ್ತಕ್ಕಂಥದ್ದು. ಗಿಲ್ಲಿ ನಟ ನಮಗೆ ಸಹಕರಿಸ್ತಾ ಇಲ್ಲ, ಕಾಲ್ಗೆ ರೆಸ್ಪಾನ್ಸ್ ಮಾಡ್ತಾ ಇಲ್ಲ, ದಯವಿಟ್ಟು ಅವರು ಸಹಕಾರ ನೀಡಿದರೆ ರೆಸ್ಪಾನ್ಸ್ ಮಾಡಿದ್ರೆ ಸಿನಿಮಾಗೆ ಒಂದಿಷ್ಟು ಒಳ್ಳೆಯ ಸಪೋರ್ಟ್ ಸಿಕ್ಕಂಗೆ ಆಗುತ್ತೆ ಅನ್ನೋಂಥ ನಿಟ್ಟಿನಲ್ಲಿ ಈಗ ದೂರನ್ನ ಕೊಟ್ಟಿದ್ದಾರೆ. ಇದೆಲ್ಲವನ್ನು ಗಮನಿಸಿದ ನಂತರ ನಟ ಯಾವ ರೀತಿ ಪ್ರತಿಕ್ರಿಯೆಯನ್ನು ನೀಡ್ತಾರೆ ಗಿಲ್ಲಿ ನಟ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಸಿನಿಮಾ ತಂಡದ ಅದರಲ್ಲೂ ಗಿಲ್ಲಿ ಅವರಿಗೆ ಮುಟ್ಟುವಂತ ಪ್ರಯತ್ನದ ಈಗ ಆಗ್ತಾ ಇದೆ ಅಂತಾನೆ ಹೇಳ್ಬೋದು, ಫಿಲಂ ಚೇಂಬರ್ನಲ್ಲಿ ದೂರು ಕೊಟ್ಟ ನಂತರ ಅಂತ ಹೇಳ್ಬೋದು. ಮಾಲ್ತೇಶ್, ಥ್ಯಾಂಕ್ ಯು ಮಾಲ್ತೇಶ್ ಜಗ್ಗೀನ್.